ಬರೀ ಸುಳ್ಳು. ನಾನೇನು ಮಾಡಿಲ್ಲ, ಚಿನ್ನ ಕದ್ದಿಲ್ಲ, ನನ್ನ ಮೇಲಿರೋ ಆರೋಪಗಳೆಲ್ಲ ಸುಳ್ಳು. DRI ADGಗೆ ಗೋಲ್ಡ್ ಪಿನ್ ರನ್ಯಾ ಪತ್ರ. ಪದೇ ಪದೇ ತವರು ಮನೆಗೆ ಹೋಗೋ ರೀತಿ ದುಬೈಗೆ ಹೋಗಿ ಬರ್ತಿದ್ದ ಚಿನ್ನದ ರಾಣಿ ರನ್ಯಾ ರಾವ್ ಅವತ್ತೂ ಕೂಡ ಸಲೀಸಾಗಿ ತಪ್ಪಿಸ್ಕೊಳ್ಬಹುದು ಅಂತಲೇ ಅಂದ್ಕೊಂಡಿದ್ಲು. ಆದ್ರೆ ಅಂದು ಆಕೆ ನಸೀಬು ಖರಾಬಾಗಿತ್ತು. ಇವಳ ಕಳ್ಳಾಟದ ಬಗ್ಗೆ ಮೊದಲೇ ವಾಸನೆ ಹಿಡಿದಿದ್ದ DRI ಅಧಿಕಾರಿಗಳು ಪ್ಲಾನ್ ಮಾಡಿ ಕಾದು ಕುಳಿತಿದ್ರು. ಏರ್ಪೋರ್ಟ್ಗೆ ರನ್ಯಾ ಬಂದು ಇಳಿತಾ ಇದ್ದಂತೆ ಅವಳನ್ನ ಅಲ್ಲಿಯೇ ಲಾಕ್ ಮಾಡಿದ್ರು. ಆಗ ಅವಳ ಬಳಿ ಬರೋಬ್ಬರಿ 14 kg ಚಿನ್ನ ಸಿಕ್ಕಿತಂತೆ. ಸೊಂಟದಲ್ಲಿ, ತೊಡೆಯಲ್ಲಿ ಹೀಗೆ ಮೈ ತುಂಬ ಚಿನ್ನವನ್ನ ಬಚ್ಚಿಟ್ಕೊಂಡು ಬಂದಿದ್ದಳು ರನ್ಯಾ. ಇದೇ ಕೇಸ್ನಲ್ಲಿ ನಟಿಯನ್ನ ಜೈಲಿಗೂ ಕಳಿಸಲಾಗಿದೆ. ಇಡಿ, DRI, CBI ಅಧಿಕಾರಿಗಳು ಬಂಗಾರದ ಕೋಟೆಯಲ್ಲಿ ಇದೀಗ ಡಿಗ್ಗಿಂಗ್ ಶುರು ಮಾಡಿದ್ದಾರೆ. ಬಗೆದಷ್ಟು ಸ್ಫೋಟಕ ಸತ್ಯಗಳು ಕೇಸ್ನಲ್ಲಿ ಹೊರಬೀಳ್ತಾ ಇದೆ. ಈಕೆಗೆ ಯಾರ್ಯಾರ ಜೊತೆ ಲಿಂಕ್ ಇದೆ ಅನ್ನೋದನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ಫೇಮಸ್ ಗೋಲ್ಡ್ ಶಾಪ್ ಮಾಲೀಕರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ರಾಜಕಾರಣಿಗಳು, ಸ್ವಾಮೀಜಿಯೊಬ್ಬರ ಜೊತೆಗೂ ಕೂಡ ರನ್ಯಾಗೆ ಲಿಂಕ್ ಇರೋದು ತನಿಖೆಯಲ್ಲಿ ಆಫೀಸರ್ಸ್ ಪತ್ತೆ ಹಚ್ಚಿದ್ದಾರೆ. ಇತ್ತ ರನ್ಯಾ ಆಪ್ತ ಗೋಲ್ಡ್ ಸ್ಮಗ್ಲಿಂಗ್ ನ ಮತ್ತೊಬ್ಬ ಆರೋಪಿ ತರುಣ್ ನನ್ನು ಕೂಡ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇತ್ತ ಮತ್ತೊಬ್ಬ ಆಪ್ತ ಕಾರು ಚಾಲಕ ದೀಪಕ್ ನನ್ನು ಕೂಡ ಪೊಲೀಸರು ಕರೆದೊಯ್ದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದ್ರೆ ಇದೆಲ್ಲಾ ಬೆಳವಣಿಗೆ ನಡುವೆ ರನ್ಯಾ ಹೊಸ ಡ್ರಾಮಾ ಶುರು ಮಾಡಿದ್ದಾಳೆ. ಒಂದೆಡೆ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ, ಮತ್ತೊಂದೆಡೆ ಈ ಕೇಸ್ ರಾಜಕೀಯವಾಗಿ ಭಾರಿ ಚರ್ಚೆಯಾಗ್ತಿದೆ. ಇತ್ತೀಚಿನ ಬಜೆಟ್ನಲ್ಲಿಯೂ ಕೂಡ ರನ್ಯಾ ಕೇಸ್ ಹಲ್ಚಲ್ ಎಬ್ಬಿಸಿತ್ತು. ಇತ್ತ ಸಂತೋಷ್ ಲಾಡ್, ಸತೀಶ್ ಜಾರಕಿಹೊಳಿ ಕೂಡ ಈ ಬಗ್ಗೆ ಬಿಜೆಪಿ ಹಾಗೂ ಸೆಂಟ್ರಲ್ ಗವರ್ಮೆಂಟ್ ಕೈವಾಡ ಇದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ರನ್ಯಾ ರಾವ್ ಜಾಮೀನು ಅರ್ಜಿ ನಿನ್ನೆಯಷ್ಟೇ ಆರ್ಥಿಕ ಅಪರಾಧ ನ್ಯಾಯಾಲಯದಲ್ಲಿ ವಜಾ ಆಗಿದೆ. ಇದರ ಬೆನ್ನಲ್ಲೇ ಇದೀಗ ರನ್ಯಾ ರಾವ್ DRI ADGಗೆ ಪತ್ರವನ್ನ ಬರೆದಿದ್ದಾರೆ. ಈ ಪತ್ರ ಭಾರಿ ವೈರಲ್ ಆಗ್ತಿದೆ. ಸರಿಸುಮಾರು 7 ಅಂಶಗಳನ್ನ ಇಟ್ಕೊಂಡು ರನ್ಯಾ ರಾವ್ ಸುದೀರ್ಘ ಪತ್ರ ಬರೆದಿದ್ದಾಳೆ. ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ADG ರನ್ಯಾ ಬರೆದ ಪತ್ರದಲ್ಲೇನಿದೆ? ನನ್ನ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡಿದ್ದಾರೆ. 14 kg ಚಿನ್ನ ತಂದಿರೋದಾಗಿ ಸುಳ್ಳು ಕೇಸ್ ದಾಖಲು. ಅಧಿಕಾರಿಗಳು ವಿಚಾರಣೆ ವೇಳೆ ನನಗೆ ಮಾತನಾಡೋದಕ್ಕೆ ಬಿಟ್ಟಿಲ್ಲ. 10 ರಿಂದ 15 ಸಲ ನನ್ನ ಮೇಲೆ ಅಧಿಕಾರಿಗಳು ಕೈ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ನಾನು ಅಮಾಯಕಿ. ಅಧಿಕಾರಿಗಳು ನನಗೆ ಹೊಡೆದಿದ್ದಕ್ಕೆ ಕಾರಣ ನೀಡಿಲ್ಲ. ನನಗೆ ಹೊಡೆದ ಅಧಿಕಾರಿಗಳನ್ನ ನಾನು ಗುರುತಿಸ್ತೀನಿ. ನನಗೆ ಹೊಡೆದು ಸ್ಟೇಟ್ಮೆಂಟ್ಗೆ ಸಹಿ ಮಾಡಿಸ್ಕೊಂಡಿದ್ದಾರೆ. ಸಹಿ ಮಾಡಲಿಲ್ಲ ಅಂದ್ರೆ ತಂದೆ ಹೆಸರು ಜೊತೆ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ನನಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿಯೂ ಹಿಂಸೆ ಕೊಟ್ಟಿದ್ದಾರೆ. 40 ವೈಟ್ ಪೇಪರ್ ಮೇಲೆ ಸಹಿ ಮಾಡಿಸ್ಕೊಂಡಿದ್ದಾರೆ. ಟೈಪ್ ಮಾಡಿದ ಕೆಲವೊಂದಿಷ್ಟು ದಾಖಲೆಗಳ ಮೇಲೆ ಸಹಿ ಮಾಡಿಸ್ಕೊಂಡಿದ್ದಾರೆ. ಕೋರ್ಟ್ ಹಾಜರುಪಡಿಸೋ ಮುನ್ನ ನನಗೆ ನಿದ್ದೆ ಮಾಡಲು ಬಿಟ್ಟಿಲ್ಲ. ಸರಿಯಾಗಿ ನನಗೆ ಊಟ ಕೊಟ್ಟಿಲ್ಲ. ಈ ಪ್ರಕರಣದಲ್ಲಿ ನಂದು ತಪ್ಪಿಲ್ಲ, ಬೇಕಂತ ನನ್ನನ್ನ ಆರೋಪಿ ಮಾಡಿದ್ದಾರೆ ಅಂತ ಪತ್ರದಲ್ಲಿ ಬರೆದಿದ್ದಾಳೆ ರನ್ಯಾ. ಇಷ್ಟೇ ಅಲ್ಲದೆ ಇನ್ನು ಹಲವಾರು ವಿಚಾರಗಳನ್ನ ಸೇರಿಸಿ ರನ್ಯಾ ರಾವ್ DRI ADGಗೆ ಸುದೀರ್ಘ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ರನ್ಯಾ ಗೆಳೆಯ ತರುಣ್ ಇದೀಗ ಜೈಲಿಗೆ ಹೋಗಬೇಕಾದ್ರೆ ನಗುಮುಖದಿಂದ ಜೈಲಿಗೆ ಹೋಗುವ ಫೋಟೋ ಸದ್ಯ ವೈರಲ್ ಆಗಿದೆ. ರನ್ಯಾ ಕಣ್ಣೀರಿಡುತ್ತಾ ಜೈಲು ಸೇರಿದ್ರೆ ಗೆಳೆಯ ತರುಣ್ ರಾಜ್ ನಗುಮುಖದಲ್ಲೇ ಜೈಲು ಸೇರಿದ್ದಾನೆ ಅಂತ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಬಸವರಾಜ್ ಕುಂಬಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.